ಹಲೋ ಹಾಯ್ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸುಮನ್. ಸ್ನೇಹಿತರೆ, ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ. ವಿಚಾರ ನಾನು ಯಾವ ವಿಚಾರಕ್ಕೆ ಲೈವ್ ಬಂದಿದ್ದೀನಿ ಅಂತ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ತಾಂತ್ರಿಕ ವಿದ್ಯೆ. ಸ್ನೇಹಿತರೆ, ಒಂದಲ್ಲ ಒಂದು ವಿಚಾರದಲ್ಲಿ ತಾಂತ್ರಿಕ ವಿದ್ಯೆಯನ್ನು ತುಂಬ ಜನ ಬಳಸ್ತಾ ಇದ್ದಾರೆ, ಅದನ್ನು ಬೆಳೆಸ್ತಾ ಇದ್ದಾರೆ. ಬಳಸ್ತಾ ಇದ್ದಾರೆ ಅನ್ನೋದಕ್ಕಿಂತ ಬೆಳೆಸ್ತಾ ಇದ್ದಾರೆ. ಆ ಬೆಳೆಸುವಂಥ ವಿಚಾರ ಏನಾಗ್ತಾ ಇದೆ ಅಂದರೆ, ಒಂದು ಎಕ್ಸಾಂಪಲ್ ಇದಕ್ಕೆ ಹೇಳ್ಬೋದು ಅಂದರೆ, ಇವತ್ತಿನ ವಿಚಾರದಲ್ಲಿ ಹೇಗಿದೆ ಅಂದರೆ, ನಿಮ್ಗೇನು ಕೆಲಸ ಬೇಕು, ನಮ್ಮ ಹತ್ರ ಇರೋ ವಿದ್ಯೆಯಿಂದ ಮಾಡಿಕೊಟ್ಬಿಡ್ತೀವಿ, ನಿಮ್ಗೇನು ಕೆಲಸ ಆಗಬೇಕು? ಸಾಧ್ಯನೇ ಇಲ್ಲ. ಯಾಕಂದರೆ ಪುರಾತನವಾಗಿ ಒಂದು ಉಲ್ಲೇಖ ಇದೆ, ತಾಂತ್ರಿಕ ವಿದ್ಯೆಗೆ ಒಪ್ಕೊಂತೀವಿ, ಹೌದಲ್ಲ? ಪುರಾತನವಾದ ಉಲ್ಲೇಖ ಏನಿದೆ ತಾಂತ್ರಿಕ ವಿದ್ಯೆ ವಿಚಾರವಾಗಿ, ಅದೇ ರೀತಿ ಇವತ್ತಿನ ದಿನಮಾನಗಳಲ್ಲಿ ಅದರ ಸಾಧನೆ ಮಾಡಿರುವಂಥವ್ರು ತುಂಬ ವಿರಳ, ಕಡಿಮೆ. ಓಕೆನಾ? ಆ ಥರ ಸಾಧನೆ ಮಾಡಿರೋರು ಪ್ರಚಾರದ ಹುಚ್ಚಿಗಂತೂ ಬರಲ್ಲ. ಬಟ್ ಇವತ್ತಿನ ಯೂಟ್ಯೂಬರ್ಸ್ಗಳಿದ್ದಾರೆ ತುಂಬ ಜನ, ತುಂಬ ಸೋಷಿಯಲ್ ಮೀಡಿಯಾನ ತುಂಬ ತುಚ್ಛವಾಗಿ ಬಳಸ್ಕೊಳ್ಳೋವಂಥದ್ದಿದೆ. ಈ ಸೋಷಿಯಲ್ ಮೀಡಿಯಾ ಎಷ್ಟು ಜನಪರವಾಗಿ ಕೆಲಸ ಮಾಡ್ತು, ಅದೇ ಥರ ಜನರ ಜೀವನ ಹಾಳು ಮಾಡೋದಕ್ಕೂ ಕೆಲಸ ಮಾಡಿದೆ ಅನ್ನೋದು ನನ್ನ ಅಭಿಪ್ರಾಯ. ಅದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದು ನನಗೆ ಐಡಿಯಾ ಇಲ್ಲ. ಆದರೆ ಈ ಸೋಷಿಯಲ್ ಮೀಡಿಯಾದಿಂದ ಈ ಯೂಟ್ಯೂಬ್ಗಳಲ್ಲಿ ಕೆಲವು ಕಾಂಟೆಂಟ್ ಕ್ರಿಯೇಟರ್ಸ್ ಆ್ಯಂಡ್ ಯೂಟ್ಯೂಬರ್ಸ್ಗಳು ಈ ತಾಂತ್ರಿಕ ವಿದ್ಯೆನ ಪ್ರಮೋಷನ್ ಮಾಡೋದಕ್ಕೆ ಅಂತಲೇ ಒಂದು ಚಾನಲ್ಗಳು ಮಾಡ್ಕೊಂಡಿದ್ದಾರೆ. ಆ ಯೂಟ್ಯೂಬರ್ಸ್ಗಳು ನೋಡ್ತಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಏನಕ್ಕೆ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋದು. ಸ್ನೇಹಿತರೆ, ಇವತ್ತಿನ ದಿನಮಾನಗಳಲ್ಲಿ ತಾಂತ್ರಿಕ ವಿದ್ಯೆ ಒಂದು ಸುಳ್ಳು. ಇವತ್ತಿನ ಜನ್ರೇಷನಲ್ಲಿ ತಾಂತ್ರಿಕ ವಿದ್ಯೆ ಅನ್ನುವಂಥದ್ದು ಒಂದು ಮೂಢನಂಬಿಕೆ. ಯಾರೋ ಒಬ್ಬ ಒಂದು ನ್ಯೂಸ್ ಚಾನಲ್, ಆ ನ್ಯೂಸ್ ಚಾನಲ್ ಹೆಸರು ಬೇಡ, ಆ ಒಂದು ನ್ಯೂಸ್ ಚಾನಲಿಂದ ಒಬ್ಬ ವ್ಯಕ್ತಿನ ಸ್ಪೈ ಆಗಿ ಹಿಡಿದಿರ್ತಾರೆ. ಆತ ಡೋಂಗಿ ಸ್ವಾಮೀಜಿ ಅಂತ ಹಿಡಿದಿರ್ತಾರೆ. ಆತ ನಿಜವಾಗ್ಲೂ ಡೋಂಗಿ ಸ್ವಾಮೀಜಿನೇ ಹೌದು. ಆತ ಮೂಢನಂಬಿಕೆ ಅಂತಂತ ನ್ಯೂಸ್ ಚಾನಲ್ ಅವ್ರು ಹೇಳಿದಾಗ ಮೂಲನಂಬಿಕೆ ಅಂತ ಮಾತಾಡ್ತಾನೆ. ಮೂಢನಂಬಿಕೆಗೂ ಮೂಲನಂಬಿಕೆಗೂ ವ್ಯತ್ಯಾಸ ಇದೆ. ಮೂಲನಂಬಿಕೆ ಒಂದು ಕಾಲದಲ್ಲಿತ್ತು, ಆದರೆ ಈ ಕಲಿಯುಗ ಅನ್ನೋದೇನಿದೆ, ಈ ಕಂಪ್ಯೂಟರ್ ಯುಗದಲ್ಲಿ ಆ ಮೂಲನಂಬಿಕೆ ಇಲ್ಲ. ಮೂಲನಂಬಿಕೆಗಳಿಗೆ ಸುಮಾರು ಸಾಧನೆಗಳನ್ನು ಮಾಡಬೇಕಾಗಿರುವಂಥದ್ದಿದೆ, ಆಯ್ತಾ? ಆ ಸಾಧನೆಗಳು ಮಾಡಿರುವಂಥವ್ರು 100ಕ್ಕೆ 99ರಷ್ಟು ಇಲ್ಲ. 1% ಎಲ್ಲೋ ಇದ್ದಾರೆ. ಅವರು ಎಲೆಮರೆ ಕಾಯಿ ಥರ ಬದುಕ್ತಾ ಇದ್ದಾರೆ. ಅವರು ಯಾವುದೇ ಯೂಟ್ಯೂಬರ್ಸ್ಗಳ ಹತ್ರ ಹೋಗೋದಾಗ್ಲಿ, ಯಾವುದೇ ಕಾಂಟೆಂಟ್ ಕ್ರಿಯೇಟರ್ಸ್ಗಳ ಹತ್ರ ಹೋಗೋದಾಗ್ಲಿ ಮಾಡ್ತಾ ಇಲ್ಲ. ಅವರ ವಿದ್ಯೆ ಸಾಧನೆ ಏನಿದೆ ಅದನ್ನು ಎಷ್ಟು ಜನಕ್ಕೆ ಅವ್ರ ಕೈಯಲ್ಲಾಗೋ ಅಷ್ಟು ಜನಕ್ಕೆ ಸಪೋರ್ಟ್ ಮಾಡಿ, ಅದನ್ನು ಹೆಲ್ಪ್ ಮಾಡಿ ಬಳಸೋವಂಥವ್ರು ಇದ್ದಾರೆ. ಆದರೆ ಇವತ್ತಿನ ಯೂಟ್ಯೂಬರ್ಸ್ಗಳು ಏನಿದೆ ಅಂದರೆ, ಹಣಕ್ಕೋಸ್ಕರ, ಖಂಡಿತವಾಗ್ಲೂ ಇದು ಮಾಡ್ತಾ ಇರೋವಂಥದ್ದು ಹಣಕ್ಕೋಸ್ಕರ. ಯಾರಂದ್ರೆ ಅವ್ರನ್ನ ಪ್ರಮೋಷನ್ ಮಾಡೋ ಅಂಥದ್ದಿದೆ. ಯೂಟ್ಯೂಬರ್ಸ್ಗಳು ನನಗೆ ಪ್ರಶ್ನೆ ಮಾಡ್ಬೋದು, ನಿನಗೆ ಗೊತ್ತಾ ನಾವು ಹಣ ತಗೊಂಡಿದ್ದೀವಿ? ನನ್ನ ಹತ್ರ ಕೆಲವು ಯೂಟ್ಯೂಬರ್ಗಳು ಹಣ ತಗೊಂಡಿರೋ ಅಂಥದ್ದು ಅವರೇ ಹೇಳಿಕೆ ನೀಡಿರುವಂಥ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ನಾನು ಇವತ್ತು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಯೂಟ್ಯೂಬರ್ಗಳ ವಿರುದ್ಧವಾಗಿ ಹಣ ತಗೊಂಡು ನನ್ನ ಹತ್ರ ವಿಡಿಯೋ ಮಾಡಿದ್ದಾರೆ, 25,000 ತಗೊಂಡಿದ್ದಾರೆ, 50,000 ತಗೊಂಡಿದ್ದಾರೆ, 40,000 ತಗೊಂಡಿದ್ದಾರೆ ಅನ್ನೋ ಆಡಿಯೋ ಕ್ಲಿಪ್ಸ್ ಇಟ್ಕೊಂಡು ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋಂಥದ್ದು. ಯಾಕಂದರೆ
ಇಲ್ಲ ಅಂದಾಗ ಆ ಯೂಟ್ಯೂಬರ್ಗಳೆಲ್ಲ ಸೇರಿ ನನ್ನ ರೋಸ್ಟ್ ಮಾಡುವಂಥ ಸಾಧ್ಯತೆ 100ಕ್ಕೆ 100ರಷ್ಟು ಇದ್ದೇ ಇರುತ್ತೆ. ಬಿಕಾಸ್ ನಾನೊಬ್ಬ ಸಾಮಾಜಿಕ ಕಳಕಳಿಯಿಂದ ಮಾತಾಡ್ತಾ ಇದ್ದೀನಿ ಅಂದಾಗ ಅವರು ಅರ್ನ್ ಮಾಡ್ತಾ ಇದ್ದಾಗ ಅವ್ರಿಗೆ ಬುಡಕ್ಕೆ ಬೆಂಕಿ ಬೀಳೋದಲ್ವೇನ್ರಿ? ಬುಡಕ್ಕೆ ಬೆಂಕಿ ಬೀಳುತ್ತೆ ಅಂದಾಗ ನನ್ನ ವಿರುದ್ಧ ಮಾತಾಡ್ತಾರೆ. ಬಟ್ ಅವ್ರು ಏನನ್ನೇ ಮಾತಾಡಿದ್ರು ಇಟ್ಸ್ ಎ ಓಪನ್ ಚಾಲೆಂಜ್. ನೀವು ತಾಂತ್ರಿಕ ವಿದ್ಯೆಗಳನ್ನ ಪ್ರಮೋಷನ್ ಮಾಡಿರೋರು, ನಾನು ಸಾಧನೆ ಮಾಡಿರೋರು ಇಲ್ಲವೇ ಇಲ್ಲ ಅಂತ ನಾನು ಎಲ್ಲೂ ಹೇಳಿಲ್ಲ. ಸಾಧನೆ ಮಾಡಿರೋರು ಇದ್ದಾರೆ. ಅವರು ಜಾಸ್ತಿ ಪ್ರಚಾರದ ಗೀಳಿಗೆ ಬಂದಿರಲ್ಲ. ಜನಗಳಿಗೆ ಎಷ್ಟೋ ಸಮಸ್ಯೆಗಳನ್ನ ಬಗೆಹರಿಸ ಅದರಲ್ಲಿ ದೇವರನ್ನ ಮೇಲೆ ನಂಬಿಕೆ ಇಡುವಂಥದ್ದು ಬಹಳ ಮುಖ್ಯ. ತಾಂತ್ರಿಕ ವಿದ್ಯೆ ಅನ್ನೋದು ಸತ್ಯ. ತಾಂತ್ರಿಕ ವಿದ್ಯೆ ಕಲ್ತಿರೋ ಅಂಥವ್ರು ಸುಳ್ಳು. 99ರಷ್ಟು ಸುಳ್ಳು. ಇದನ್ನ ಪ್ರತಿ ಸಾರಿನೂ ಹೇಳ್ತಾ ಇದ್ದೀನಿ. ಇವಾಗಲೂ ಕೂಡ ಅದೇ ವಿಚಾರನ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ನಾನೇ ತುಂಬಾ ಕಡೆ ನೋಡಿದ್ದೀನಿ. ನನಗೆ ಇದರ ಅನುಭವ ಬೇಕಲ್ವಾ? ನಾವು ವಿಡಿಯೋ ಯಾವುದೋ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಅದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕು. ಆ್ಯಂಡ್ ಅದನ್ನು ನಾವು ಕಣ್ಣಾರೆ ನೋಡಿರ್ಬೇಕು ಅದು ಸುಳ್ಳು ಅನ್ನೋದಕ್ಕೆ. ಸುಮ್ಮನೆ ಒಂದು ವಿಚಾರ ತಗೊಂಡು ಇದು ಸುಳ್ಳಪ್ಪ ಅಂತ ಹೇಳೋದಿಕ್ಕೆ ಬರಲ್ಲ. ಹಂಗಿದ್ದಾಗ ಒಂದು ವಿಚಾರ ಏನು ಅಂದ್ರೆ ಕೆಲವು ನಕಲಿ ಸ್ವಾಮೀಜಿಗಳು ಲಕ್ಷ ಹಣ ಮಾಡ್ತಾ ಇರುವಂತ ದಾಖಲೆಗಳನ್ನು ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಯಾವ ಯೂಟ್ಯೂಬರ್ ಬಂದ್ರು ಆತ ಪ್ರಮೋಷನ್ ಮಾಡಿದ್ರೆ ಆತನ ಹತ್ರ ಮಾತಾಡ್ತೀನಿ. ಆತ ಪ್ರಮೋಷನ್ ಮಾಡಿಲ್ಲ ಅನ್ನೋದಾದ್ರೆ ಆತನ ಹತ್ರ ಮಾತಾಡೋ ಅವಶ್ಯಕತೆನೇ ಇರಲ್ಲ. ಯಾಕಂದ್ರೆ ಅದೇ ವಿಚಾರವನ್ನ ಪ್ರಮೋಷನ್ ಮಾಡ್ತಾ ಇರೋಂಥ ಒಂದೇ ಒಂದು ಯೂಟ್ಯೂಬ್ ಚಾನಲ್, ಒಂದಲ್ಲ, ಒಂದು 3-4 ಯೂಟ್ಯೂಬ್ ಚಾನಲ್ ಇದೆ. ನಾನು ಘನ ಸರ್ಕಾರದ ಮುಂದೆ ಕೂಡ ಅದರ ವಿಚಾರವಾಗಿ ಒಂದು ಮನವಿ ಇಡಬೇಕು ಅಂದ್ಕೊಂಡಿದ್ದೀನಿ. ಮೂಢನಂಬಿಕೆ ಅನ್ನೋದನ್ನ ಈಗಾಗಲೇ ನಿಷೇಧ ಮಾಡಿದ್ದಾರೆ. ಮೂಢನಂಬಿಕೆಯ ಆಚರಣೆ, ವಾಮಾಚಾರ, ಈ ತರ ವಿಚಾರಗಳನ್ನ ಎನ್ಕರೇಜ್ ಮಾಡೋದನ್ನ ಈಗಾಗಲೇ ಅದನ್ನ ನಿರ್ಬಂಧ ಹೇರಿ ಸರ್ಕಾರ 2017ರಲ್ಲೇ ಅನುಮೋದನೆ ತಗೊಬಂದು ಅದರದ ಒಂದಷ್ಟು ಬಿಲ್ಗಳನ್ನ ಕೂಡ ಪಾಸ್ ಮಾಡಿದೆ. ಇದು ಮೂಢನಂಬಿಕೆಯ ವಿರುದ್ಧವಾಗಿರುವಂಥದ್ದು. ಆ ಮೂಢನಂಬಿಕೆಗೆ ಬೇರೆ ಬಣ್ಣ ಕಟ್ಟಿ ಇವತ್ತು ಜನಗಳನ್ನ ಯಾಮಾರಿಸುವಂತಹ ನಕಲಿ ಸ್ವಾಮೀಜಿಗಳನ್ನ ನಾವು ನೋಡ್ತಾ ಇದ್ದೀವಿ. ಇದರ ಸಂಕ್ಷಿಪ್ತವಾಗಿ ಒಂದು ವಿಚಾರ ಹೇಳಬೇಕು ಅಂದ್ರೆ ಯಾವ ತರ ಹೇಳೋದು, ಕೆಲವರು ನಿನ್ ಕೆಲಸ ಆಗ್ಬೇಕು, ನಿನ್ಗೇನೋ ಕೆಲಸ ಆಗ್ಬೇಕಿರುತ್ತೆ, ನಾವು ಒಂದು ಯಂತ್ರ ಮಾಡ್ಕೊಡ್ತೀವಿ, ಜೊತೆಲಿ ಇಟ್ಕೊಂಡು ಹೋಗು ಕೆಲಸ ಆಗುತ್ತೆ. ಒಂದೇನೋ ಕಪ್ ಕೊಡ್ತೀವಿ, ಜೊತೆಲಿ ಇಟ್ಕೊಂಡು ಹೋಗು ಕೆಲಸ ಆಗುತ್ತೆ. ಇನ್ನೇನೋ ಮಾಡ್ಕೊಡ್ತೀವಿ, ನೀವು ಹೇಳ್ದಂಗೆ ಕೇಳ್ತಾರೆ ತಗೊಂಡೋಗಿ, ಅಥವಾ ಇನ್ನೇನೋ ಮಾಡ್ಕೊತೀವಿ, ಅವ್ರು ನಿಮ್ಮ ಹತ್ರಕ್ಕೆ ಬರಲ್ಲ. ಈ ತರ ವಿಚಾರಗಳು ಇವೆಲ್ಲವೂ ಕೂಡ ವಾಮಮಾರ್ಗನೇ. ಘನ ಸರ್ಕಾರ ಈ ತರ ಯೂಟ್ಯೂಬರ್ಗಳಿಗೆ ಶಿಸ್ತು ಕ್ರಮನ ಜರುಗಿಸ್ಬೇಕು ಅನ್ನೋದು ನಮ್ಮ ಮನವಿ. ಘನ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಏನಿದೆ, ಇಂಥ ಯೂಟ್ಯೂಬರ್ಗಳು, ಅಂಥ ಸ್ವಾಮೀಜಿಗಳು ಇಬ್ಬರಿಗೂ ಕಾನೂನಿನ ಶಿಸ್ತು ಕ್ರಮವನ್ನ ಜರುಗಿಸ್ಬೇಕು. ಅವರುಗಳ ಮೇಲೆ ಕಠಿಣ ಕ್ರಮಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ನಾವು. ಯಾಕಂದ್ರೆ ತುಂಬಾ ಜನ ಈ ತರ ವಿಚಾರಗಳಲ್ಲಿ ಬೇಕಿದ್ರೆ ಒಂದು ಸರ್ವೆ ಮಾಡಿ, ಈ ತರ ಎಷ್ಟು ಜನ ದುಡ್ಡು ಕಳ್ಕೊಂಡಿದ್ದಾರೆ ಅಂತ. 100ಕ್ಕೆ 70 ಭಾಗ ಸಿಗ್ತಾರೆ. 70 ಭಾಗ ಖಂಡಿತ ಸಿಗ್ತಾರೆ. ಯಾಕಂದ್ರೆ ತುಂಬಾ ಜನ ಈ ತರ ವಿಚಾರಗಳನ್ನ ನಂಬಿ ಅವ್ರಿಗೆ ಏನ್ ಒಪ್ಪಿರುತ್ತೆ, ಈ ಸ್ವಾಮೀಜಿ ಹತ್ರ ಹೋದ್ರೆ ನಮ್ ಜೀವನ ಸರಿ ಹೋಗ್ಬಿಡುತ್ತೆ, ಈ ಸ್ವಾಮೀಜಿ ಹತ್ರ ಹೋದ್ರೆ ನಮ್ ಜೀವನ, ಈ ಗುರುಗಳ ಹತ್ರ ಹೋದ್ರೆ ನಮ್ ಜೀವನ. ಅವರೆಲ್ಲ ಹಣ ಮಾಡ್ಲಿಕ್ಕೆ ಕುಂತಿರ್ತಾರೆ, ಇವ್ರು ಹಣ ಕಳ್ಕೊಳ್ಳಿಕ್ ಹೋಗಿರ್ತಾರೆ. ಇದು ಫ್ಯಾಕ್ಟ್. ಬಟ್ ಏನಪ್ಪಾ ಇವನು ಈ ತರ ವಿಚಾರಗಳನ್ನ ಎಕ್ಸ್ಪ್ಲೈನ್ ಮಾಡಿ ಮಾತಾಡ್ತಾ ಇರೋದು, ಹೌದು, ಆ ತರ ವಿರುದ್ಧವಾಗಿಲ್ಲ. ನಾನು ತಾಂತ್ರಿಕ ವಿದ್ಯೆಯ ವಿರುದ್ಧವಾಗಿಲ್ಲ. ತಾಂತ್ರಿಕ ವಿದ್ಯೆ ಹೆಸರಲ್ಲಿ ಜನಗಳಿಗೆ ಮೋಸ ಮಾಡ್ತಾ ಇರುವಂತ ನಕಲಿ ಭಾವಗಳ ವಿರುದ್ಧವಾಗಿದ್ದೀನಿ. ನಕಲಿ ಸ್ವಾಮೀಜಿಗಳ, ನಕಲಿ ಮಾಂತ್ರಿಕರ ವಿರುದ್ಧವಾಗಿದ್ದೀನಿ.
ಇದನ್ನ ದಂಧೆ ಮಾಡ್ಕೊಂಡಿರುವಂಥ ಎಷ್ಟೋ ಸ್ವಾಮೀಜಿಗಳು ನಮ್ಮ ಕಣ್ಮುಂದೆ ಇದ್ದಾರೆ. ಆ ಸ್ವಾಮೀಜಿಗಳಿಗೆ ಶೀಘ್ರದಲ್ಲೇ ಬಿಸಿ ಮುಟ್ಟಿಸುವಂಥ ಕೆಲಸನ ನಮ್ಮ ಚಾನಲ್ ಕಡೆಯಿಂದ ಕೂಡ ನಾವು ಮಾಡಬೇಕು ಅಂತ ನಿರ್ಧಾರ ಮಾಡಿ ಈ ಒಂದು ವಿಡಿಯೋನ ಬಿಡ್ತಾ ಇದ್ದೀವಿ. ಸರ್ಕಾರಕ್ಕೆ ಈ ವಿಡಿಯೋನ ತಲುಪುವಷ್ಟು ಶೇರ್ ಮಾಡಿ, ನಮ್ಮ ಅಕೌಂಟನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಏನಿದೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮದು ಒಂದು ಲಾಗ್ ಚಾನಲ್ ಕೂಡ ಇದೆ ಒಂದು ಇನ್ಸ್ಟಾಗ್ರಾಮಲ್ಲಿ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ಅದು ಸೆಕೆಂಡ್ ಆಪ್ಷನ್ ಅದು. ಆದರೆ ಸರ್ಕಾರಕ್ಕೆ ಮುಟ್ಟೋವರೆಗೂ ಇದನ್ನು ತಲುಪಿಸಿ. ಹಿಂದೆ ಕೊಳ್ಳೇಗಾಲ ವಾಮಾಚಾರಕ್ಕೆ ಫೇಮಸ್ ಅಂತ. ವಾಮಾಚಾರ ಅನ್ನೋದೇ ಒಂದಷ್ಟು ಸುಳ್ಳು. ಮಾಟ ಮಂತ್ರ, ವಾಮಾಚಾರ, ಮತ್ತೊಂದು ವಿದ್ಯೆ, ತಾಂತ್ರಿಕ ವಿದ್ಯೆ, ಅದು ಇದು ಇದೇ ಸ್ವಾಮಿ, ಇಲ್ಲ ಅಂತ ಹೇಳ್ತಿಲ್ಲ, ಅದು ಸುಳ್ಳು ಅಂತ ಹೇಳ್ತಿಲ್ಲ. ಅದನ್ನ ಕಲ್ತಿರೋ ಅಂಥವ್ರು ಸುಳ್ಳು. ಹಣ ಮಾಡ್ಲಿಕ್ಕೆ ಕುಂತಿದ್ದಾರೆ ಹೊರತು ಸುಮ್ಮನೆ ಹಣ ಕಳ್ಕೊಳ್ಳೋ ಅಂಥದ್ದು ನಿಮ್ಮ ಮುಟ್ಟಾಳತನ. ಆ ಮುಟ್ಟಾಳತನಕ್ಕೆ ದಯವಿಟ್ಟು ನಾನು ಹೇಳೋದಿಷ್ಟೇ, ಆ ಮುಟ್ಟಾಳತನಕ್ಕೆ ಹೋಗಿ ಹಣ ಕಳ್ಕೊಳ್ಳೋಂಥ ಕೆಲಸ ಮಾಡ್ಕೊಂಬಿಡಿ. ದೇವರ ಮೊರೆ ಹೋಗಿ ನಿಮ್ಮ ಸಮಸ್ಯೆಗಳಿಗೆ ದೇವರ ಹತ್ರ ಬೇಡಿಕೆ ಇಡಿ. ನಿಮ್ಮ ಸಮಸ್ಯೆಗಳಿಗೆ ದೇವರನ್ನ ಬೇಡಿ. ಅದನ್ನ ಬಿಟ್ಟು ತಾಂತ್ರಿಕ ಮಾಂತ್ರಿಕ ಶಕ್ತಿ ಇರ್ತಾವೆ, ವಿದ್ಯೆ ಕಲ್ತಿದ್ದಾರೆ ಇವರು ಏನೋ ಮಾಡ್ಕೊಟ್ಬಿಡ್ತಾರೆ, ಇವರೇನೋ ನನ್ನ ಸಮಸ್ಯೆ ಬಗೆಹರಿಸ್ಕೊಡ್ತಾರೆ, ಖಂಡಿತ ಇಲ್ಲ. ಅದರ ಜೊತೆಗೆ ತುಮಕೂರಲ್ಲೊಬ್ಬ ನಕಲಿ ಸ್ವಾಮೀಜಿಯ ಒಂದು ವಿಡಿಯೋನ ಮಾಡಿರ್ತಾರೆ. ಆತನ ಹತ್ರ ನಮಗೆ ಎಲ್ಲಿವರೆಗೂ ಬಂದಿರೋಷ್ಟು ಮಾಹಿತಿ ಏನು ಅಂದರೆ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಣ ಕಳ್ಕೊಂಡ್ರು ಅಂತ ಹೇಳಿದ್ದಾರೆ. ಆತ ಸುತ್ತಿಸ್ತಾ ಇದ್ದಾನೆ, ಸತಾಯಿಸ್ತಾ ಇದ್ದಾನೆ. ಬಟ್ ಶೀಘ್ರದಲ್ಲೇ ಆತನ ಒಂದು ಜಾಗಕ್ಕೂ ಕೂಡ ನಾವು ಹೋಗ್ತೀವಿ. ಆತನ ಮುಖವಾಡವನ್ನ ಕಳಚುವಂಥ ಕೆಲಸ ಕೂಡ ಮಾಡ್ತೀವಿ. ಶೀಘ್ರದಲ್ಲೇ ಎಲ್ಲ ಸ್ವಾಮೀಜಿಗಳು ಈ ಥರ ಏನು ವಿಚಾರ ಇದೆ ಆತನನ್ನ ಟ್ರ್ಯಾಪ್ ಮಾಡಿ ಹಿಡಿದು ಸರ್ಕಾರದ ಒಂದು ಶಿಸ್ತು ಕ್ರಮ ಜರುಗಿಸುವಂಥ ಮಾಡಿಸೋದಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ನಿಮ್ಮ ಬೆಂಬಲ ಹೀಗೆ ಸದಾ ಇರಬೇಕು. ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲನೇ ನಮಗೆ ಶ್ರೀರಕ್ಷೆ. ಧನ್ಯವಾದ.